ನ್ಯೂಸ್ಗೆ ಸ್ವಾಗತ. ಧಾರವಾಡ ಕರ್ನಾಟಕ ಭೀಮಸೇನಾ ಸಂಘಟನೆ ವತಿಯಿಂದ 4/12/2025 ಭಾರತದ ಭಾಗ್ಯವಿಧಾತ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಈ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಾಬಾ ಸಾಹೇಬರ ದಿವ್ಯ ದರ್ಶನಕ್ಕಾಗಿ ಚೈತ್ಯಭೂಮಿ ಮುಂಬೈ ದಾದರ್ ಚಲೋ ಕಾರ್ಯಕ್ರಮ ಮುಂಬೈನಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮಾಜಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕಿರಣ್ ಸಾಂಬ್ರಾಣಿ ಹಾಗೂ ಸಂಘಟನೆಯ ಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀ ಬಿ.ಡಿ. ಮಾದರ್ ನೇತೃತ್ವ ವಹಿಸಿದರು. ಅವರೊಂದಿಗೆ ಅನೇಕ ಮುಖಂಡರು ಹಾಗೂ ಹಿತಚಿಂತಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪ್ರಮುಖರು, ಸಂಘಟನೆಯ ಹಿತಚಿಂತಕರು ಮತ್ತು ಸಮಾಜ ಮುಖಂಡರು, ಸನ್ಮಾನ್ಯ ಶ್ರೀ ಸಾಂಬ್ರಾಣಿ, ಸಂಘಟನೆಯ ಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀ ಬಿ.ಡಿ. ಮಾದರ್, ರಾಜ್ಯ ಕೋಶಾಧ್ಯಕ್ಷರು ಶ್ರೀ ತಿಮ್ಮಪ್ಪ ಆರ್. ಮುಕ್ರಿ, ರಾಜ್ಯ ಉಪಾಧ್ಯಕ್ಷರು ಶ್ರೀ ರವೀಂದ್ರ ವಾಳ್ವಿ, ಮುಖಂಡರು ಸಂಗಮೇಶ್ ಬಸಲಿಗುಂದಿ, ಜಗದೀಶ್ ಹುಲಿ, ನಾರಾಯಣ ಮಾದರ, ಕೃಷ್ಣ ಗುಂಬಗೋಳ, ಧಾರವಾಡ ಜಿಲ್ಲಾಧ್ಯಕ್ಷರು ಸುರೇಶ್ ಎಚ್. ಹೊನ್ನಾಪುರ, ಕಾರವಾರ ಜಿಲ್ಲಾಧ್ಯಕ್ಷರು ಮಣಿಕಂಠ ಮುಕ್ರಿ, ಸವಿತಾ ಮುಕ್ರಿ, ಯುವ ಮುಖಂಡರು ಪವನ್ ಹುಲ್ಲೂರು, ಕಿರಣ್ ಕುಮಾರ್, ಹನುಮಂತ ದೊಡ್ಡಮನಿ, ಶ್ರೀಕಾಂತ್ ಬೆಟಗೇರಿ ಇವರ ಜೊತೆ ಇನ್ನೂ ಅನೇಕ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಚಿಂತನೆಯನ್ನು ಸಮಾಜಕ್ಕೆ ತಲುಪಿಸುವ ಮತ್ತು ಯುವ ಪೀಳಿಗೆಗೆ ಭಾವೈಕ್ಯತೆ, ಸಾಮಾಜಿಕ ನ್ಯಾಯ, ಸಮಾನತೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಭೀಮಸೇನಾ ಸಂಘಟನೆಯ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿತು. ನಾವೆಲ್ಲರೂ ಧಾರವಾಡ ಜಿಲ್ಲೆಯಿಂದ ಸುಮಾರು 15ನೇ ವರ್ಷದ ಇವತ್ತು ಈ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಧಾರವಾಡದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವುದರ ಮುಖಾಂತರ ಅವ್ರಿಗೊಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಮುಂಬೈನಲ್ಲಿ ದಾದರ್ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಅವರ ದರ್ಶನಕ್ಕೆ, ಅವರ ದಿವ್ಯ ದರ್ಶನಕ್ಕೆ ಸುಮಾರು ಕರ್ನಾಟಕ ರಾಜ್ಯದಿಂದ, ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಇವತ್ತು ನಮ್ಮ ಎಲ್ಲ ಗಾಡಿಗಳು ಸುಮಾರು ಇವತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಿಂದ ನಾವು ಮುಂಬೈಗೆ ತೆರಳತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಕೂಡ ಹಮ್ಮಿಕೊಳ್ತೇವೆ. ಅದೇ ರೀತಿ ಈ ವರ್ಷನೂ ಕೂಡ ನಮ್ಮ ಧಾರವಾಡ ಜಿಲ್ಲೆ ವತಿಯಿಂದ ಹಾಗೂ ಸುಮಾರು ಈ ಕಡೆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಕಾರವಾರ ಆಗಿರ್ಬೋದು, ಧಾರವಾಡ ಮತ್ತು ಬೆಳಗಾವಿ ಹಾಗೂ ಶಿವಮೊಗ್ಗ, ದಾವಣಗೆರೆ ಬಂತು, ಚಿತ್ರದುರ್ಗ ಬಂತು ಮತ್ತು ಹಾವೇರಿ, ಗದಗು ಇವೆಲ್ಲ ಜಿಲ್ಲೆಗಳಿಂದ ನಮ್ಮ ಧಾರವಾಡಕ್ಕೆ ಬಂದು ಇಲ್ಲಿಂದ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿ ವರ್ಷ ಕೂಡ ನಾವು ಮಾಡ್ತೇವೆ. ಈ ಕಾರ್ಯಕ್ರಮ ಇವತ್ತು ಸುಮಾರು 15 ವರ್ಷದಿಂದ ನಡೆದುಕೊಂಡು ಬಂದಿದೆ. ಹಾಗಾಗಿ ಇವತ್ತು ಮಾನ್ಯ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಾಗೂ ಇವತ್ತು ಸಮಾಜದ ಹಿತಚಿಂತಕರು ಮತ್ತು ಬಹಳ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಿರಣ್ ಸಾಂಬ್ರಾಣಿ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ನೇತೃತ್ವದಲ್ಲೇ ಪ್ರತಿ ವರ್ಷ ಕೂಡ ನಾವು ಕೊಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ವರ್ಷನೂ ಕೂಡ ಅವ್ರದೇ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಎಲ್ಲಾ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಪ್ರತಿ ವರ್ಷನೂ ಕೂಡ ಹೋಗುವಂತೆ ಈ ವರ್ಷನೂ ಕೂಡ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಹಲವಾರು ಮೌಢ್ಯತೆಗಳನ್ನ ನೋಡ್ಕೊಳ್ತಾ ಇದ್ದೇವೆ. ನಾವು ಇವತ್ತು ಎಷ್ಟೆಷ್ಟು ದೇವರುಗಳನ್ನ ಸುತ್ತೇವೆ, ಎಷ್ಟೆಷ್ಟು ದಿಂಡ್ರುಗಳಿಗೆ ಹೋಗ್ತೇವೆ, ದೇವರ ದಿಂಡ್ರುಗಳನ್ನ ನೋಡ್ತೇವೆ, ತಿರುಪತಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ನಾವು ಇನ್ನೊಂದು ರಾಜ್ಯಗಳನ್ನ ಸುತ್ತಾಡ್ಕೊಂಡ್ಬಿಟ್ಟು ಎಷ್ಟೆಷ್ಟು ದೇವರುಗಳ ಪಾದಗಳನ್ನ ಅವ್ರಿಗೆ ನಮನ ಸಲ್ಲಿಸೋದ್ರ ಮುಖಾಂತರ ದರ್ಶನ ತಗೊಳಕ್ ಹೋಗ್ತೇವೆ. ಆದ್ರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟು, ನಿಜವಾಗ್ಲೂ ನಮಗೆ ಬದುಕಲಿಕ್ಕೆ ಹಕ್ಕನ್ನ ಕೊಟ್ಟು, ನಮಗೆ ನಮ್ಮದೇ ಆದಂತ ಒಂದು ನೈತಿಕತೆಯನ್ನ ಕೊಟ್ಟು ನಮ್ಮ ಜೀವನವನ್ನ ರೂಪಿಸಿದಂತ ಈ ದೇಶದ ಮಹಾನ್ ಮಾನವತಾವಾದಿ, ಈ ದೇಶದ ವಿಶ್ವರತ್ನ, ಈ ದೇಶದ ದಲಿತ ಸೂರ್ಯ, ಈ ದೇಶದ ಪ್ರತಿಯೊಂದು ಜೀವರಾಶಿಗೂ ಕೂಡ ಜೀವದಾನವನ್ನ ಮಾಡಿ ಬದುಕಲಿಕ್ಕೆ ಅರ್ಹತೆಯನ್ನ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದರ್ಶನವನ್ನ ನಾವು ಯಾಕೆ ಮಾಡಬಾರ್ದು? ಇದು ರಾಜ್ಯದ ಜನತೆಗೆ ತಮ್ಮ ಎಲ್ಲ ಮಾಧ್ಯಮದ ಮುಖಾಂತರ, ತಮ್ಮ ಮಾಧ್ಯಮದ ಒಂದು ಮಿತ್ರರ ಮುಖಾಂತರ ನಾನು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ನಮ್ಮ ಹಣೆಬರಗಳನ್ನ ಯಾವ ದೇವರುಗಳು ಕೂಡ ಬರಲಿಲ್ಲ. ಈ ದೇಶದಲ್ಲಿ ನಮ್ಮ ಜೀವನವನ್ನ
ಯಾವ ದೇವಗಳಿಗೂ ಕೂಡ ಬಂದು ನಮ್ಮ ಜೀವನವನ್ನ ರೂಪಿಸಲಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಂದು ಮಾನವ ಜೀವ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವರಾಶಿಗೂ ಕೂಡ ಒಂದು ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಈ ದೇಶದ ಹಣೆಬರವನ್ನ ಬರೆದು ನಮ್ಮೆಲ್ಲರಿಗೆ ದೊಡ್ಡ ಒಂದು ದಿನ ಬೆಳಗ್ಗೆದ್ದು ನಾವೇನು ಇವತ್ತು ಸೂರ್ಯ ಚಂದ್ರನ ನೋಡ್ತೇವೆ, ಆ ಒಂದು ಸ್ಥಾನಮಾನವನ್ನ ಪಡೆದುಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅವರ ಪಾದಾರ ಬಿಂದುಗಳಿಗೆ ನಮ್ಮ ಹಣೆ ಮನೆದು ಇವತ್ತಿನ ದಿನ ಅವರ ದರ್ಶನಕ್ಕೆ, ಅವರ ದಿವ್ಯ ದರ್ಶನಕ್ಕೆ ನಾವೆಲ್ಲರೂ ಹೋಗಿ ಪಾವನರಾಗಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ, ಎಲ್ಲ ದೇಶದ ಜನತೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಒಂದು ಈ ದೇಶದ ಮಹಾನ್ ಗ್ರಂಥ, ಈ ದೇಶದ ಒಂದು ಮಹಾನ್ ಶಕ್ತಿ ಸಂವಿಧಾನ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಈ ದೇಶದ ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪಿತಾಮಹ, ಸಂವಿಧಾನವನ್ನು ಬರೆದುಕೊಟ್ಟು ನಮಗೆಲ್ಲ ಒಂದು ಜೀವದಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಅವರ ಪಾದಾರ ಬಿಂದುಗಳಿಗೆ ನಮನ ಸಲ್ಲಿಸಲು ನಾವು ಎಲ್ಲರೂ ಮುಂಬೈ ದಾದರಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಈ ದೇಶದ ಜನತೆಗೆ ಒಂದೇ ಹೇಳಿಕ್ ಬಯಸ್ತೇವೆ, ಈ ದೇಶದ ಜನತೆಗೆ ಬಾಬಾ ಸಾಹೇಬರ ಇತಿಹಾಸವನ್ನ, ಬಾಬಾ ಸಾಹೇಬರು ನೀಡಿರ್ತಕ್ಕಂಥ ಸಂವಿಧಾನವನ್ನ ನಾವು ಅಧ್ಯಯನ ಮಾಡಿದ್ದೆ ನಿಜ, ಆದ್ರೆ ಈ ದೇಶದಲ್ಲಿ ಬದಲಾವಣೆ ಬರ್ತದ. ದೇಶದಲ್ಲಿ ಎಲ್ಲ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಯಾವುದೇ ಜಾತಿಗೂ ಕೂಡ ಸೀಮಿತವಾಗಿ ನಾವು ಮಾತನಾಡ್ತಾ ಇಲ್ಲ. ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ಜೀವರಾಶಿಗೂ ಅನ್ನದಾನವನ್ನಾಗಿ ಜೀವದಾನವನ್ನ ನೀಡಿ ಅವರಿಗೆ ಭವಿಷ್ಯವನ್ನ ರೂಪಿಸಿದಂತ ಬಾಬಾ ಸಾಹೇಬರಿಗೆ ಒಂದು ನಮನ ಇವತ್ತು ಸಲ್ಲಿಸಬೇಕಂತೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ನಾವು ಈ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಸುಮಾರು ನಮ್ಮ ಜಿಲ್ಲೆಯಿಂದ ಒಂದು 10 ರಿಂದ 12 ಗಾಡಿಗಳು ನಮ್ಮ ಜಿಲ್ಲೆಯಿಂದ ಆಗಿದ್ದಾವೆ. ರಾಜ್ಯದ ಮೂಲೆ ಮೂಲೆಯಿಂದ ಕರ್ನಾಟಕ ಭೀಮಸೇನೆ ಸಂಘಟನೆಯಿಂದ ಸುಮಾರು ಒಂದು 50 ರಿಂದ 60 ಗಾಡಿಗಳು ಈ ಒಂದು ರಾಜ್ಯದಿಂದ ಬಾಬಾ ಸಾಹೇಬರ ದರ್ಶನಕ್ಕೆ ಪ್ರತಿ ವರ್ಷನೂ ಕೂಡ ಹೊರಡ್ತದೆ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನಾವು ಹೊರಡ್ತಾ ಇದ್ದೇವೆ. ಮಾನ್ಯ ಸಾಮಾನ್ಯವರ ಒಂದು ನೇತೃತ್ವದಲ್ಲಿ ಈ ಒಂದು ಚಾಲನೆಯನ್ನ ನೀಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ಅನುಕಂಪ ನಮ್ಮಲ್ಲಿ ಇರಲಿ ಅಂತೇಳಿ ತಮ್ಮಲ್ಲಿ ಬಯಸ್ತಾ ನನ್ನ ಮಾತು. 15 ವರ್ಷದಿಂದ ನಾವು ಮತ್ತು ಮಾದಾರ್ ಅವರು ಡಿಸೈಡ್ ಮಾಡಿ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗೋದು ಉದ್ದೇಶ ಸರ್. ಎಲ್ಲಾರು ದೇವಸ್ಥಾನ ತಿರುಗ್ತಾರೆ. ಅದು ನಿಜವಾಗಿ ದೇವರು ನಮ್ಗೇನು ನ್ಯಾಯ ಕೊಡ್ಸಿಲ್ಲ, ಸ್ವಾತಂತ್ರ್ಯ ಕೊಡ್ಸಿದ್ದಾನೆ. ಆಮೇಲೆ ಏನ್ ನಾವೆಲ್ಲ ನಮ್ಮ ಹಳ್ಳಿಯಿಂದ ಯಾಕೆ ಕಳಿಸ್ತೇವೆ ಅಂದ್ರ, ನಿಜವಾದ ಅಲ್ಲಿ ಹೋದಾಗ, ದಾದರ್ ಹೋದಾಗ ಅಲ್ಲಿ ನೀವು ಜಾಗಕ್ಕೆ ಹೋಗ್ತೀರಲ್ಲ, ಅವಾಗ ನಿಮ್ಗೆ ನಿಜವಾಗ್ಲೂ ಅಂಬೇಡ್ಕರ್ ಏನು ಎಂತ ಅನ್ನೋದು ಅಲ್ಲಿ ಗೊತ್ತಾಗ್ತೈತೆ. ಅದಕ್ಕಾಗಿ ಪ್ರತಿ ವರ್ಷ 6ನೇ ತಾರೀಕು ಯಾಕೆ ಕಳಿಸ್ತೇವೆ ಅಂದ್ರೆ, ಅಲ್ಲಿ ಹೋದಾಗ ನಮ್ ಒಕ್ಕಟ್ಟು, ನಮ್ ಶಿಸ್ತು ಎಲ್ಲ ಅಲ್ಲೇ ಬರ್ತೈತಿ. ಅಲ್ಲಿ ಏನೇನು ಅವ್ರು ಏನೇನು ಮಾಡಿದ ಕೆಲ್ಸಗಳು ಏನೇನು ಅಲ್ಲಿ ಬರ್ದಿದ್ದಾರೆ ಎಲ್ಲ ಓದಾಕ ಇರ್ತದೆ ಮ್ಯೂಸಿಯಂ ಲೈಕ್. ಅದಕ್ಕೆ ನಾವು ಈ ಉದ್ದೇಶದಿಂದ ಪ್ರತಿ ವರ್ಷ ಕಳಿಸ್ತಾ ಇದ್ದೇವೆ. ಇದು ವರ್ಷ ಹೋಗ್ತಾ ಇದ್ದಾರೆ. ನನ್ನ ಎಲ್ಲಾ ಭಕ್ತಾದಿಗಳಿಗೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ರೋಡ್ ಸರಿ ಇಲ್ಲ, ದಯವಿಟ್ಟು ಆರಾಮಾಗಿ ಹೋಗ್ಬೇಡಿ, ಆಮೇಲೆ ಸುರಕ್ಷತೆಗೆ ಬಂದ್ಬಿಟ್ರೆ. ಥ್ಯಾಂಕ್ ಯು. ಹಲೋ, ಅವ್ರು ಮೀಡಿಯಾದವ್ರು ಮತ್ತೊಬ್ರು ಯಾರೋ ಸರ್. ಹಲೋ, ಆಮೇಲೆ ಮಾಡಿದೆ ಇಟ್ಕೊಡ್ರಿ. ಅಲ್ಲ ಸರ್, ಒಂದು ಕೊಡ್ರಿ, ಯಾರು ಕೂಡ ಎಲ್ಲ